ಎಲ್ರಿಗೂ ನಮಸ್ಕಾರ. ಹಲವು ದಿನಗಳಿಂದ RCB ಫ್ಯಾನ್ಸ್ ಹೇಳ್ತಿದ್ದ ಆಸೆಯನ್ನು RCB ಫ್ರಾಂಚೈಸ್ ಅವರು ಕೊನೆಗೂ ಈಡೇರಿಸಲಿಕ್ಕೆ ಹೊರಟಿದ್ದಾರೆ. ಅದು ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಬಿಡಿ ಇವಾಗ, ಆದ್ರೂ ಈ ವಿಡಿಯೋದಲ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಕ್ಕಾಗಿ ಹಾಗೆಯೇ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಅಂತ ಇದೆ RCB ಲೋಗೋದ ಮೇಲೆ, ಹಾಗೆಯೇ ನೇಮಿಂಗ್ಸ್ ಎಲ್ಲನೂ. ಅದನ್ನು ಬೆಂಗಳೂರು ಅಂತ ಮಾಡಬೇಕು ಅಂತ ಕನ್ನಡಿಗರೆಲ್ಲ ಆಸೆ ಪಡ್ತಾಯಿದ್ರು. ಅದೇ ರೀತಿ RCB ಅನ್ಬಾಕ್ಸ್ ಇವೆಂಟಲ್ಲಿ ಅದೇ ರೀತಿ ಮಾಡೋ ಥರ ಕಾಣ್ತಾ ಇದೆ. ಯಾಕಂದರೆ ಅದರ ಕುರಿತು ಒಂದು ವಿಡಿಯೋ ಝಲಕ್ಕನ್ನು ಬಿಟ್ಟಿದ್ದಾರೆ RCB ಅಫಿಷಿಯಲ್ ಯೂಟ್ಯೂಬ್ ಪೇಜ್ನಲ್ಲಿ. ಅದರಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ವಿಡಿಯೋ ಇದೆ, ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅದೇನೆಂದರೆ ಬೆಂಗಳೂರು ಇರೋದನ್ನು ತೆಗೆದು ಬೆಂಗಳೂರು ಮಾಡ್ತಾರೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಇದು ಎಲ್ರಿಗೂ ಸಖತ್ ಖುಷಿ ತರೋ ವಿಚಾರ. ಬೆಂಗಳೂರು ಅಂತ ಇರಬೇಕಿತ್ತದು ಆ್ಯಕ್ಚುಲಿ. ಕೊನೆಗೂ ಇಷ್ಟು ದಿನ ಹೇಳ್ತಿರೋದನ್ನು ಗಂಭೀರವಾಗಿ ಪರಿಗಣಿಸಿ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದೇ ನಮಗೆ ಖುಷಿ ವಿಚಾರ. ಹಾಗಾಗಿ ಇನ್ನು ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇರುತ್ತೆ. ಇದೇ ತಾನೇ ನಮಗೆ ಬೇಕಾಗಿದ್ದು. ಅಂತೂ ಈ ಡಿಸಿಷನನ್ನು ತಗೊಂಡಿದ್ದಾರೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಈ ವಿಡಿಯೋ. ಹೋಪ್ ಎಲ್ರಿಗೂ ಈ ವಿಷಯ ಗೊತ್ತಿರುತ್ತೆ. ಆದರೂ ಒಂದು ಸಣ್ಣ ಅಪ್ಡೇಟ್ ಕೊಡೋ ಪ್ರಯತ್ನ ನಮ್ಮದು. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.